ಪಿಡಿಒ ನೇಮಕ ಮಾಡಲು ಆಗ್ರಹ. ಚಳ್ಳಕೆರೆ ಗ್ರಾಮ ಪಂಚಾಯಿತಿಗೆ ಕಾಯಂ ಪಿಡಿಒ ಹಾಗೂ ಗ್ರೇಡ್ 1 ಕಾರ್ಯದರ್ಶಿಯನ್ನ ನೇಮಕ ಮಾಡಬೇಕು ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟರೆಡ್ಡಿ ಹಾಗೂ ರಾಜರೆಡ್ಡಿ ಆಗ್ರಹಿಸಿದ್ದಾರೆ. ತಾಲೂಕಿನ ಬೆಳಕೆರೆ ಗ್ರಾಮದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಗ್ರಾಮ ಪಂಚಾಯಿತಿಗೆ ಸುಮಾರು 20 ದಿನಗಳಿಂದ ಪಿಡಿಒ ಇಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಳ್ಳಿ ಗ್ರಾಮದ ರಾಮನಗರದಲ್ಲಿ ನೀರಿನ ಸಮಸ್ಯೆಯಾಗುತ್ತಿದೆ. ನರೇಗಾ ಯೋಜನೆ ಕೂಲಿ ಕಾರ್ಮಿಕರು ಕೂಲಿಗಾಗಿ ಪಂಚಾಯತ್ ಅಲಿಯುತ್ತಿದ್ದಾರೆ. ಪಿಡಿಒ ಇಲ್ಲದ ಕಾರಣ ಕೂಲಿ ಸಿಗುತ್ತಿಲ್ಲ. ಇದರಿಂದ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಕುರಿತು ತಾಲೂಕು ಪಂಚಾಯತ್ ಇಒ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅವರು ಸಮಾಧಾನಕರ ಬಹುಮಾನ ಕೊಟ್ಟಂತೆ ಮಾತನಾಡಿ ಸಮಾಧಾನ ಪಡಿಸಿ ಕಳಿಸಿಕೊಡ್ತಾರೆ. ಅವರು ಕೂಡ ಕಾಯಂ ಇಒ ಅಲ್ಲ, ಪ್ರಭಾರ ವಹಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಅನಿಲ್ ಕುಮಾರ್ ಕುಲಕರ್ಣಿ ಹಾಗೂ ಅವರ ನಂತರ ಅಮೃತ ಎಂ ಪಿಡಿಒ ಅವರನ್ನ ಪ್ರಭಾರ ವಹಿಸಲು ಗ್ರಾಮ ಪಂಚಾಯಿತಿಗೆ ನಿಯೋಜನೆ ಮಾಡಲಾಗಿತ್ತು. ಆದರೆ ಇವರಿಬ್ಬರು ಅಧಿಕಾರ ಸ್ವೀಕಾರ ಮಾಡಿಕೊಂಡಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ಸಮಸ್ಯೆ ಉಂಟಾಗುವ ಮುಂಚೆಯೇ ಮೇಲಾಧಿಕಾರಿಗಳು ಸಾರ್ವಜನಿಕರ ಸೇವೆಗಾಗಿ ಕಾಯಂ ಪಿಡಿಒ ಹಾಗೂ ಕಾರ್ಯದರ್ಶಿಯನ್ನ ನೇಮಕ ಮಾಡಬೇಕು ಎಂದು ಸದಸ್ಯ ವೆಂಕಟರೆಡ್ಡಿ ಆಗ್ರಹಿಸಿದರು. ಇನ್ನೋರ್ವ ಸದಸ್ಯ ರಾಜರೆಡ್ಡಿ ಮಾತನಾಡಿದರು. ಈ ಕುರಿತು ನಮ್ಮ ಮಾಧ್ಯಮ ಪ್ರತಿನಿಧಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀ ಬಿರಾದಾರ್ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ, ಬನ್ನಳ್ಳಿ ಗ್ರಾಮದಲ್ಲಿನ ನೀರಿನ ಸಮಸ್ಯೆ ನನ್ನ ಗಮನಕ್ಕೆ ತಂದಿಲ್ಲ. ಸಮಸ್ಯೆ ಆಗುತ್ತಿದ್ರೆ ಶೀಘ್ರದಲ್ಲಿ ಅದನ್ನ ಸರಿಪಡಿಸಲು ಸೂಚಿಸಲಾಗುತ್ತದೆ. ಬೆಳಕೆರೆ ಗ್ರಾಮ ಪಂಚಾಯಿತಿಗೆ ಪ್ರಭಾರಿ ಪಿಡಿಒ ನಿಯೋಜನೆ ಮಾಡಲಾಗಿದೆ. ನಿಯೋಜಿಸಿದ ಪಿಡಿಒ ಇನ್ನೂ ಅಧಿಕಾರ ಸ್ವೀಕಾರ ಮಾಡಿಲ್ಲ ಎಂದು ತಿಳಿಸಿದ್ದಾರೆ. ನಾನು ವೆಂಕಟರೆಡ್ಡಿ ಶೇರಿಕರ್ ಬನ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಬೆಳಕೆರೆ. ನಮ್ಮ ಗ್ರಾಮ ಪಂಚಾಯತಲ್ಲಿ ಸುಮಾರು ಒಂದು 15-20 ದಿವಸ ಹಿಡಿದ ಯಾರು ಪಿಡಿಒ ಅಧಿಕಾರಿಗಳು ಇಲ್ಲ. ಮತ್ತು ಇಬ್ಬರದು ಪಿಡಿಒ ಅಧಿಕಾರಿಗಳು ಆದೇಶನೂ ಆಗ್ಯಾರ. ಆದ್ರೂ ಅವ್ರು ಬಂದಿಲ್ಲಿ ಜಾಯಿನ್ ಆಗ್ಲಕ್ಕೆ ತಯಾರಿಲ್ಲ. ಯಾರಿಗೆ ಕೇಳಿದ್ರೆ ಯಾಕೆ ಜಾಯಿನ್ ಆಗ್ಲತ್ತಿದೆ ಅಂದ್ರೆ ಆದೇಶ ಆಗಿ ಪಿಡಿಒ ಬಿ ಹಾಕಿ ಉತ್ತರ ಕೊಡ್ತಾರೆ. ಈ ಕಡೆ ಇಒ ಮೇಡಮ್ ಅವ್ರಿಗೆ ಕೇಳಿದ್ರೆ ಅವ್ರನ್ನೂ ಹಾಕಿ ಉತ್ತರ. ಒಂದು CO ಆರ್ಡರ್ ಆಗ್ಯದ, ಅದನ್ನು ಕಾಪಿ ನಂಬೆಲ್ಲದ. ಒಂದು ಇಒ ಆರ್ಡರ್ ಮಾಡ್ಯಾರ, ಅದನ್ನು ಕಾಪಿ ನಂಬೆಲ್ಲದ. ಆದ್ರೂ ಕೂಡ ಯಾರು ಪಿಡಿಒಗಳು ಈಗ ಬರ್ಲತ್ತಿಲ್ಲ. ಯಾಕೆ ಬರ್ಲತ್ತಿಲ್ಲ ಅಂತ ಎಲ್ಲಿ ಕೇಳಿದ್ರು ಅವ್ರು ಯಾವುದೂ ಸರಿಯಾದ ಉತ್ತರ ಕೊಡ್ಲತ್ತಿಲ್ಲ. ಯಾರು ಬೇಡಲ್ಲತ್ತಾರೆ, ಯಾರು ಬೇಡಲ್ಲಂದ್ರೆ ಯಾರೋ ಬೇಡಲ್ಲತ್ತಾರೆ, ಬೇಡಲ್ಲತ್ತಾರೆ ಹಾಕಿ ಉತ್ತರ ಅಂತ. ಪಿಡಿಒ ಇನ್ಚಾರ್ಜ್ ಪಿಡಿಒ ಅವ್ರ ಜೊತೆ ಇದ್ದವ್ರು ನೋಡಿ, ಇನ್ಚಾರ್ಜ್ ಸೆಕ್ರೆಟ್ರಿ ಗ್ರೇಡ್ 1 ಪಂಚಾಯತ್ ಅದ ನಮ್ಮದು. ಒಬ್ಬರು ಇಲ್ಲಿ ಖಾಯಂ ಪಿಡಿಒ ಇಲ್ಲ, ಖಾಯಂ ಸೆಕ್ರೆಟ್ರಿ ಇಲ್ಲ. ಎಲ್ಲರೂ ಇನ್ಚಾರ್ಜ್ದಾಗ ಯಾರು ಆಫೀಸ್ ಬಂದ್ರು ರೈತರು ಬರದಾಡ್ಲತ್ತಾರ. ಯಾರ್ದು ಒಳ್ಳೆ ರೀತಿ ಕೆಲಸ ಆಗ್ಲತ್ತಿಲ್ಲ. ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನ ಪಡ್ತೀವಿ. ತಾಲೂಕಾ ಪಂಚಾಯತ್ನೂ ಅರ್ಜಿ ಕೊಟ್ಟಿದ್ವಿ, ಅದನ್ನು ಅರ್ಜಿ ನನ್ನ ಮೇಲೆ ಅದ ರೆಕಾರ್ಡ್. ಅವ್ರನ್ನ ಅವ್ರಿಗೆ ಕೇಳ್ತೇವೆ, ಇವ್ರಿಗೆ ಕೇಳ್ತೇವೆ, ಕ್ರಮ ತಕ್ಕೋತೇವೆ ಅಂತ ಆದೇಶ ಹೇಳುತ್ತೆ. ಹೀಗಾಗಿ ಏನದನಿ ಅದರ ಇನ್ನೊಂದು ದೊಡ್ಡ ವಿಷಯ ಏನದ, ಈ ಬೆಳಕೆರೆ ಗ್ರಾಮ ಪಂಚಾಯತ್ದಾಗ ನಮ್ಮ ಬನ್ನಳ್ಳಿ ಗ್ರಾಮ 1 ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಉಳಿದಿವು 3 ಬೆಳಕೆರೆ, ಶಾಮತಾಬಾದ್, ಮಾಡಗೋಡು, ಹುಮನಾಬಾದ್ ವಿಧಾನಸಭಾ ಸೇರಿದೆ. ಈ ತಾತ್ಪರ್ಯದಿಂದ ನಮ್ಮ ಗ್ರಾಮಕ್ಕೆ ಭಾಳ ದೊಡ್ಡ ಮಲ್ತಾಯಿ ಧೋರಣೆಯಾಗಿ ಅನ್ಯಾಯ ಆಗ್ಲತ್ತದ. ಇದ್ರ ಬಗ್ಗೆ ನಾವು ಭಾಳಷ್ಟು ಸಲನೂ ವಿಚಾರ ಮಾಡಿದ್ವಿ. MLA ಅವರು ಸರಿ, CO ಅವರು ಸರಿ, ನಮ್ಗೆ ಅನ್ಯಾಯ ಆಗ್ಲತ್ತಂದ್ರೆ ಮೇಲೆ ತನಕ ಯಾರು ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ಹೀಗಾಗಿ ಏನದ, ಈ ಮಾಧ್ಯಮದ ಮುಖಾಂತರ ನಾವು ನಿಮಗೆ ಕೇಳ್ಕೊಂಬೋದೇನದ, ಸರ್ಕಾರಕ್ಕೆ ನಮಗೊಬ್ಬ ಖಾಯಂ ಪಿಡಿಒ ಬೇಕು, ಖಾಯಂ ಸೆಕ್ರೆಟರಿ ಬೇಕು. ಉಳಿದಿದ್ದ ಅವಧಿ ಉಳಿದಿದ್ದ ದಿನಗಳ ತನಕ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಅನಿಸಿಕೆ. ರಾಮನಗರ ಅಂತ ಒಂದು ಗಲ್ಲಿ ಅದ ನಮ್ಮಲ್ಲಿ. ಆ ರಾಮನಗರ ಗಲ್ಲಿದಾಗ ಇಲ್ಲಿವರೆಗೆ ಮೋಟ್ರ್ ಕುಂಡ್ರಿಸ್ದೆವು, ರೀಬೋರ್ ಮಾಡಿದೆವು. ಆದ್ರೂ ಅಲ್ಲಿ ನೀರು ಸಪ್ಲೈ ಇಲ್ಲ. ಒಂದೇವ ಇನ್ನು ಇವತ್ತಿಗೂ ಚಾಲು ಆಗಲ್ಲ ತಯಾರಿ. ಬನ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಏನು 15 ದಿವಸ ಆಯಿತು ಅಭಿವೃದ್ಧಿ ಕುಂಠಿತಾಗೈತ್ರಿ. ಯಾರೇ ಬರಲಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಲ್ದಿ ಹಾಕಿ ಕೆಲಸಗಳು ಯಾವುದೇ ಕಾರ್ಮಿಕರು ಜಲ್ದಿ ಬರ್ತಾವಂತೆ. ಅದು ಒಂದೇ ಎಲ್ಲ ಕೂಲಿ ಕಾರ್ಮಿಕರೆಲ್ಲ ಬಂದು ನೋಡ್ತಾರೆ. ಇಒ ಮೇಡಮ್ ಅವರು ಯಾರೇ ಆಗಲಿ ಜಲ್ದಿ ಪಿಡಿಒ ಅವ್ರಿಗೆ ಯಾರಿಗೆ ಯಾಕಂದ್ರೆ ಮಾಡ್ಕೊಂಡು ಹೋದ್ರೆ ಆಯ್ತು. ಇನ್ನೊಂದು 4-5 ತಿಂಗಳು ಏನೋ ಅದ ನಮ್ಗೆ ಸುಮ್ಮನೆ ದಿನಗಳು ವೇಸ್ಟ್ ಆಗ್ಲತ್ತಾವ. ಯಾರಿಗಾರ ಆಗ್ತಾರೋ ಹಂಗೆ ಮಾಡ್ಕೊಂಡು ಹೋಗಲೇಕಂತ ಜಲ್ದಿ ಹಾಕ್ಬೇಕು ಯಾರಿಗೆ. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೋನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.